ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸುಮಾರು 50 ವರ್ಷಗಳ ಹಿಂದೆ ನಮ್ಮ ತಂದೆಯವರು, ನಮ್ಮ ಅಜ್ಜನವರು ಏನು ನಾಣ್ಯ ಸಂಗ್ರಹ ಮಾಡಿದ್ರು ಅದನ್ನ ಉಳಿಸಿ ಅದನ್ನ ಬೆಳೆಸುವ ನಿಟ್ಟಿನಲ್ಲಿ ಪರಿಶ್ರಮ ಹಾಕಿದ್ದೀನಿ. ಬಹುತೇಕ ರಾಜ ಮಹಾರಾಜರ ಕಾಲದ ನಾಣ್ಯಗಳು ನಮ್ಮಲ್ಲಿ ಏನಾಗಿದೆ, ವಿಜಯನಗರದಲ್ಲಿ ಬಹುತೇಕ ಎಲ್ಲಾ ರಾಜರ ನಾಣ್ಯಗಳು ನಮ್ಮಲ್ಲಿದೆ. ಹಾಗೆ ಮೈಸೂರು ಒಡೆಯರು, ಟಿಪ್ಪು ಸುಲ್ತಾನು, ಕುಶಾನರ ಕಾಲದ ನಾಣ್ಯಗಳು, ಗುಪ್ತರ ನಾಣ್ಯಗಳು, ಕ್ಷತ್ರಪರ ನಾಣ್ಯಗಳು, ಅದೇ ರೀತಿ ಬ್ರಿಟಿಷ್ ಇಂಡಿಯಾದಲ್ಲಿ ಏನು ಮಾಡಿದ್ರು 1 ಕಾಸಿಂದ ಹಿಡಿದು ಬೆಳ್ಳಿ 1 ರೂಪಾಯಿವರೆಗೂ ಎಲ್ಲಾ ಡಿಫರೆಂಟ್ ಇಸ್ವಿ ವೈದು ನಾಣ್ಯಗಳು ನನ್ನ ಸಂಗ್ರಹದಲ್ಲಿದೆ. ಇವತ್ತು ನನ್ನ ಕರ್ನಾಟಕ ಸಂಘದ ವತಿಯಿಂದ ಈ ಒಂದು ನನ್ನ ಎಕ್ಸಿಬಿಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಚಂದ್ರಕಾಂತ್, ಸೀನಿಯರ್ ಜರ್ನಲಿಸ್ಟು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ. ನಾನು ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅಂತ ಶಿವಮೊಗ್ಗದಲ್ಲಿ ತಜ್ಞ ವೈದ್ಯನಾಗಿ ತಿಲಕ್ ನಗರದ ಅನುಶ್ರೀ ಮೆಡಿಕಲ್ ಮತ್ತು ಡಯಾಬಿಟಿಸ್ ಕೇರ್ ಸೆಂಟರ್ ಎಂಬಲ್ಲಿ
ನಾನು ಕಳೆದ 30 ವರ್ಷಗಳಿಂದ ಶಿವಮೊಗ್ಗದಲ್ಲಿ ವೈದ್ಯಕೀಯ ವೃತ್ತಿಯನ್ನ ನಡೆಸ್ತಾ ಬಂದಿದ್ದೇನೆ. ಈ ನನ್ನ ವೃತ್ತಿಯ ಜೊತೆಗೆ ಕಳೆದ 15 ವರ್ಷಗಳಿಂದ ಫೋಟೋಗ್ರಫಿಯ ಹವ್ಯಾಸವನ್ನು ಕೂಡ ಬೆಳೆಸಿಕೊಂಡು ಬಂದಿದ್ದೇನೆ. ಈ ಹವ್ಯಾಸದೊಂದಿಗೆ ಅನೇಕ ಪ್ರಾಣಿ ಪಕ್ಷಿಗಳ ಚಿತ್ರವನ್ನು ತೆಗೆಯುವುದು ಮತ್ತು ಫೋಟೋಗ್ರಫಿಗೆ ಸಂಬಂಧಿಸಿದ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ಭೇಟಿ ಮಾಡಿಗಳು. ಅದರಲ್ಲಿ ಪ್ರಾಣಿಗಳು ಇತ್ತು, ಅದಕ್ಕಿಂತ ಜಾಸ್ತಿ ಪಕ್ಷಿಗಳ ಫೋಟೋಗ್ರಫಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದೇನೆ. ಅನೇಕ ಶಿವಮೊಗ್ಗ ಸುತ್ತಮುತ್ತ ಇರುವ ಅನೇಕ ಜಾಗಗಳಲ್ಲಿ ಅನೇಕ ರೀತಿಯ ಪಕ್ಷಿಗಳ ಫೋಟೋ ಹಾಗೂ ಅನೇಕ ಭಾರತದ ವನ್ಯಜೀವಿ ಸ್ಥಳಗಳು, ನ್ಯಾಷನಲ್ ಪಾರ್ಕ್ಗಳಲ್ಲಿ ಕೂಡ ಫೋಟೋಗ್ರಫಿ ಮಾಡಿದ್ದೇನೆ. ಭದ್ರಾ, ಕಬಿನಿ, ದಾಂಡೇಲಿ ಮುಂತಾದ ಕಡೆಗಳಲ್ಲಿ ಅನೇಕ ಚಿತ್ರಗಳನ್ನು ತೆಗೆದಿದ್ದೇನೆ. ಉತ್ತರಾಖಂಡ, ಹಿಮಾಚಲ, ಮಹಾರಾಷ್ಟ್ರ, ಗೋವಾ, ಜೈಪುರ್, ರಾಜಸ್ಥಾನ್ ಮುಂತಾದ ಕಡೆಗಳಲ್ಲೂ ಕೂಡ ಪಕ್ಷಿಗಳ ವೀಕ್ಷಣೆಗಾಗಿ, ಪಕ್ಷಿಗಳ ಫೋಟೋಗ್ರಫಿಗಾಗಿ ಮಾಡಿದ ಚಿತ್ರಗಳು ಈ ಪ್ರದರ್ಶನದಲ್ಲಿ ಇವತ್ತು ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಕೆಲವು ವಿದೇಶಗಳಲ್ಲಿ ತೆಗೆದುಕೊಂಡ ಚಿತ್ರಗಳು ಕೂಡ ಇವತ್ತು ಈ ಪ್ರದರ್ಶನದಲ್ಲಿ ಇದೆ. ಅದರಲ್ಲಿ ಕೆಲವು ಮುಖ್ಯವಾಗಿ ಕೆನ್ಯಾ ದೇಶದ ಪಕ್ಷಿಗಳು, ಕೆನ್ಯಾ ದೇಶದ ಪ್ರಾಣಿಗಳು, ಕೋಸ್ಟರಿಕಾದ ಪಕ್ಷಿಗಳು ಮತ್ತು ಬೊಲಿವಿಯಾದ ಕೆಲವು ಜಾಗಗಳನ್ನು ಕೂಡ ಇವತ್ತಿನ ಛಾಯಾಚಿತ್ರ ಪ್ರದರ್ಶನದಲ್ಲಿ ಪ್ರಕಟಗೊಂಡಿದೆ. ಇದು ನನ್ನ ವೃತ್ತಿಯ ಜೊತೆಗೆ ಹವ್ಯಾಸ. ಈ ಹವ್ಯಾಸದಿಂದ ಅನೇಕ ರೀತಿಯ ಉತ್ತಮ ಬೆಳವಣಿಗೆಗಳು ಕಾಣಿಸ್ತದೆ. ಒಂದು ಪ್ರಕೃತಿಯ ಜೊತೆಗೆ ನಾವು ಕನೆಕ್ಟ್ ಆಗ್ಬೋದು. ಪ್ರಕೃತಿಯ ಜೊತೆಗೆ ಕನೆಕ್ಟ್ ಆಗೋದ್ರಿಂದ ವನ್ಯಜೀವಿಗಳು, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಮೂಡಿಸುವುದರಿಂದ ನಮ್ಮ ಪರಿಸರದ ಉಳಿಸುವ ಬಗ್ಗೆ ಕಾಳಜಿ ಮುಂತಾದವು ಕೂಡ ಮೂಡುತ್ತದೆ. ಬೆಂಗಳೂರಿನ YPS ಫೋಟೋಗ್ರಫಿಕ್ ಸೊಸೈಟಿ ನಡೆಸಿದ ಅನೇಕ ಫೋಟೋಗ್ರಫಿ ಕಾಂಪಿಟೇಷನ್ಗಳಲ್ಲಿ ಕೆಲವು ಪ್ರಶಸ್ತಿಗಳು, ಕೆಲವೊಮ್ಮೆ ಫೋಟೋಗಳು ಆಯ್ಕೆಗಳು ಆಗಿದೆ. ನನ್ನ ಚಿತ್ರಗಳು ಕೆಲವು ವೈದ್ಯಕೀಯ ನಿಯತಕಾಲಿಕಗಳು ಅಂದ್ರೆ ಜರ್ನಲ್ಗಳಲ್ಲಿ ಮುಖಪುಟದಲ್ಲಿ ಪ್ರಕಟವಾಗಿದೆ. ಸುಮಾರು 10-12 ಚಿತ್ರಗಳು ವಿದೇಶಿ ಮೆಡಿಕಲ್ ಜರ್ನಲ್ಗಳ ಮುಖಪುಟದಲ್ಲಿ ಪ್ರಕಟ ಆಗಿದೆ. ಇದೇ ರೀತಿ ನಾನು ಅನೇಕ ನಮ್ಮ ಶಿವಮೊಗ್ಗದಲ್ಲಿ ಪ್ರತಿ ದಸರಾದಲ್ಲಿ ಹವ್ಯಾಸಿ ಛಾಯಾಗ್ರಾಹಕರ ಸಂಘದಿಂದ ಫೋಟೋಗ್ರಫಿ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದೇನೆ.